ಇನ್ನು ಇದೇ ಜಪಾನ್ ಅತ್ಯಂತ ವಿನಾಶಕಾರಿ ಭೂಕಂಪಕ್ಕೆ ನಲುಗು ಹೋಗ್ತಾ ಇದೆ. ಒಂದೇ ದಿನ 155 ಬಾರಿ ಪ್ರಬಲ ಭೂಕಂಪ ಸಂಭವಿಸಿದ ಪರಿಣಾಮ ಜಪಾನ್ನಲ್ಲಿ ಅಂದಾಜು 48 ಮಂದಿ ಸಾವಿಗೀಡಾಗಿದ್ದಾರೆ. ರಕ್ಷಣಾ ಕಾರ್ಯ ಪ್ರಗತಿಯಲ್ಲಿದೆ. ಅನೇಕ ಕಟ್ಟಡಗಳು ನೆಲಸಮವಾಗಿವೆ, ರಸ್ತೆಗಳು ಬಿರುಕು ಬಿಟ್ಟಿವೆ. ಇನ್ನು ವಾಜಿಮಾದಲ್ಲಿ 7 ಅಂತಸ್ತಿನ ದೊಡ್ಡ ಕಟ್ಟಡ ಕುಸಿತವಾಗಿದ್ದು ದೊಡ್ಡ ಬೆಂಕಿ ಹತ್ತಿಕೊಂಡಿದೆ. ಈ ಪ್ರದೇಶದಲ್ಲಿ ಸುಮಾರು 45,000 ಕುಟುಂಬಗಳು ವಿದ್ಯುತ್ ಇಲ್ಲದೆ ದಿನ ಕಳೀತಾ ಇವೆ. ನಿಖರ ಲೆಕ್ಕ ಕೊಡೋದಕ್ಕೆ ಸಾಧ್ಯ ಇಲ್ಲದಿದ್ದರೂ 10,000ಕ್ಕೂ ಅಧಿಕ ಮನೆಗಳಿಗೆ ಆಗಿದೆ ಅಂತ ಅಂದಾಜಿಸಲಾಗಿದೆ. ಇನ್ನು ಮಿನಿ ಸುನಾಮಿ ಕಾರಣ ಸಮುದ್ರ ಉಕ್ಕಿ ಹರಿದಿದ್ದು ಹಡಗು ಕಾರುಗಳು ತರಗೆಲೆ ರೀತಿ ಕೊಚ್ಚಿ ಹೋಗಿದೆ. ವಿದ್ಯುತ್ ನೀರು ಪೂರೈಕೆ ಇಲ್ಲದೆ ಜನ ಪರದಾಡುವಂತಾಗಿದೆ. ಜಪಾನ್ನಲ್ಲಿ ಅತ್ಯಂತ ವಿನಾಶಕಾರಿ ಭೂಕಂಪದ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಒಂದೇ ದಿನ 155 ಬಾರಿ ಭೂಕಂಪ ಸಂಭವಿಸಿದ ಪರಿಣಾಮ ಜಪಾನ್ನಲ್ಲಿ ಅಂದಾಜು 48 ಮಂದಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಕ್ಷಣಾ ಕಾರ್ಯ ಕೂಡ ಪ್ರಗತಿಯಲ್ಲಿದೆ. ಅನೇಕ ಕಟ್ಟಡಗಳೆಲ್ಲವೂ ಕೂಡ ನೆಲಸಮ ಆಗಿದೆ, ರಸ್ತೆಗಳು ಬಿರುಕು ಬಿಟ್ಟಿವೆ. ಇನ್ನು ವಾಜಿಮಾದಲ್ಲಿ 7 ಅಂತಸ್ತಿನ ದೊಡ್ಡ ಕಟ್ಟಡವೊಂದು ಕುಸಿತವಾಗಿದ್ದು ಅದರಲ್ಲೂ ಕೂಡ ಬೆಂಕಿ ಹತ್ತಿಕೊಂಡಿದೆ. ಈ ಪ್ರದೇಶದಲ್ಲಿ ಸುಮಾರು 45,000 ಕುಟುಂಬಗಳು ವಿದ್ಯುತ್ ಇಲ್ಲದೆ ದಿನ ಕಳೆಯುವಂತಾಗಿದೆ. ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ 10,000ಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ ಅಂತ ಹೇಳ್ತಾ ಇದೆ. ಇನ್ನು ಮಿನಿ ಸುನಾಮಿ ಕೂಡ ಅಲ್ಲಿ ಎದ್ದಿತ್ತು. ಈ ಕಾರಣದಿಂದಾಗಿ ಸಮುದ್ರ ಉಕ್ಕಿ ಹರಿದಿದ್ದು ಹಡಗು ಮತ್ತು ಕಾರುಗಳು ತರಗೆಲೆ ರೀತಿ ಕೊಚ್ಚಿಕೊಂಡು ಹೋಗಿವೆ. ವಿದ್ಯುತ್ತು ನೀರು ಏನೂ ಇಲ್ಲದೇ ಆ ಭಾಗದ ಜನ ವಿಪರೀತವಾಗಿ ಪರದಾಡ್ತಾರೆ.